ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ತಿರ್ಬೋದು ABC ಗೆ ಬಂದಿದ್ವಿ. ನೆಲಮಂಗ್ಲದಲ್ಲಿರೋದು ಇದು. ಎಲ್ಲ ಥರ ಬಟ್ಟೆ ಎಲ್ಲ ಸಿಗುತ್ತೆ. ನಾನು ಹುಡುಕೋ ಬಂದಿದ್ದ ಬಟ್ಟೆ ಸಿಗಲಿಲ್ಲ. ಮಕ್ಕಳಿಗೆ ಅಂದ್ಬಿಟ್ಟು ಕಾಟನ್ ಕುರ್ತಿ ಮತ್ತು ಪ್ಯಾಂಟ್ ಬೇಕಿತ್ತು ನನಗೆ. ಆದರೆ ಎದುರುಗಡೆನೇ ಇನ್ನೊಂದು ಅಂಗಡಿ ಇತ್ತು. ಅಲ್ಲೋಗಿ ನೋಡಿದ್ವಿ. ಸೈಜು ಫಿಟ್ ಆಗ್ತಿರ್ಲಿಲ್ಲ. ಈ ಥರ ಇಷ್ಟ ಆಯಿತು, ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು. ಆ ಬಟ್ಟೆಗೆ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ನನಗೆ. ಮತ್ತು ಕಲ್ಲರು ಕೂಡ ತುಂಬ ಡಾರ್ಕ್ ಕಲರ್ಗಳಿತ್ತು. ನನಗಿಷ್ಟ ಆಗಲಿಲ್ಲ. ಅದಕ್ಕೆ ರಿಟರ್ನ್ ಬಂದುಬಿಟ್ಟು ವಿಶಾಲ್ ಮಾರ್ಟಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಮಕ್ಳಿಗೆ ಸ್ವಲ್ಪ ಟ್ರಿಪ್ ಹೋಗ್ತಿದ್ದೀವಲ್ಲ, ಒಂದು 2-3 ಜೊತೆ ಬಟ್ಟೆ ಬೇಕಿತ್ತು. ತುಂಬ 9:30 10 o'clock ಆಗಿತ್ತು. ಆದ್ರೂ ಬೇಗ ಪಟ ಅಂತ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. 1-2 ಜೊತೆ ಚಡ್ಡಿ ಮತ್ತು ಟೀ ಶರ್ಟು ಈ ಥರ ಶರ್ಟ್ ಇರೋದನ್ನ ತೊಗೊಂಡೆ. ನಮ್ಮ ಮನೆಯವರು ಮಕ್ಕಳನ್ನ ಕಾರಲ್ಲೇ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಾನೇ ಬಿಲ್ ಮಾಡಿಸ್ಕೊಂಡು ಫೈನಲಿ ಮನೆಗೆ ಹೋದ್ವಿ. ಇನ್ನು ಬೆಳಗ್ಗೆಗೆ ಎದ್ದು ರೆಡಿ ಆಗಿ ಮಕ್ಳದ್ದು ಸ್ನಾನ ತಿಂಡಿ ಎಲ್ಲ ಆಗಿತ್ತು. ಇವತ್ತು ಏನಪ್ಪ ಅಂದರೆ ಧನ್ವಿತ್ನು ದಕ್ಷಿತ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೂ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಬೇಗ ಎಲ್ಲ ಕೆಲಸ ಮುಗಿಸಿ ಇವತ್ತು ಮಕ್ಳದ್ದು ಫೋಟೋ ಕೂಡ ತೆಗ್ಸಿರಲಿಲ್ಲ. ಆನ್ ಹಾಗೆ ತೆಗೆಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಫಸ್ಟ್ ಟೈಮು ಮಕ್ಳದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಬೇಕಿವತ್ತು. ಅವ್ರು ಹೇಗೆ ಕೂತ್ಕೋತಾರೆ ಗೊತ್ತಿಲ್ಲ. ತುಂಬ ರಿಯಾಕ್ಟ್ ಮಾಡ್ತಾರೆ, ಸರಿಯಾಗಿ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೆ ಗೊತ್ತಿಲ್ಲ ನಮ್ಮನ್ನು ಸ್ಕೂಲಿಗೆ ಕಳಿಸ್ತಾರೆ, ಇವಾಗ ಹಿಂಗೆಲ್ಲ ಇರುತ್ತೆ, ನಾವು ಸ್ಕೂಲ್ಗೆ ಹೋಗಿರಬೇಕು ಅಂದ್ಬಿಟ್ಟು. ಏನೋ ಸುಮ್ಮನೆ ನಾವು ಹೇಳಿದ್ರೆ ಸ್ಕೂಲ್ಗೆ ಹೋಗಬೇಕು ಮಕ್ಕಳ ಅಂದರೆ ಹ್ಞೂ ಅಮ್ಮ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಇನ್ನೊಂದ್ಸಲಿ ಅಂತಾರೆ ನಾನು ಹೋಗಲ್ಲ ಅಂತಾರೆ. ಇದೇ ಥರ ಮಾಡ್ತಿರ್ತಾರೆ. ಹೋಗ್ತಾ ಅವ್ರಿಗೂ ಗೊತ್ತಾಗುತ್ತೆ. ಇನ್ನು ಮಕ್ಕಳು ಚಿಕ್ಕವರಲ್ವ, ಅವ್ರಿಗೆ ಏನು ಹೇಗೆ ಅಂತ ಇನ್ನೂ ಗೊತ್ತಾಗಲ್ಲ. ಸ್ವಲ್ಪ ಮಾತಾಡ್ಕೊಂಡು ಹಾಗೆ ರೇಗಿಸ್ಕೊಂಡು ನನ್ನ ಮಗನ ಸ್ಕೂಲ್ಗೆ ಹೋಯ್ತೀಯ ಮಗನೆ ಅಂತ ಎಲ್ಲ ಕೇಳ್ತಾಯಿದ್ದೆ. ವ್ಯಾನ್ ಬರುತ್ತೆ ಸ್ಕೂಲ್ಗೆ ಹೋಗ್ತೀರಾ ಅಂದ್ಬಿಟ್ಟು. ಒಬ್ಬ ಹೋಗ್ತೀನಿ ಅಂತಾರೆ, ಇನ್ನೊಬ್ಬ ಹೋಗಲ್ಲ ಅಂತಾರೆ. ಸ್ಕೂಲ್ಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು 3 days ಇದೆ ಅವ್ರಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ. ಅಷ್ಟರಲ್ಲಿ ನಾವು ಟ್ರಿಪ್ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಕೂಡ ಮಾಡಿದ್ವಿ. ಹೆಂಗೆ ಕುತ್ಕೊತಾರೆ, ಹೇಗೂ ಇರ್ತಾರೆ ಸ್ಕೂಲಲ್ಲಿ, ಒಂದು ಟೆನ್ಷನ್ ಅವ್ರಿಗಿಂತ ಜಾಸ್ತಿ ನನಗಿದೆ. ಫೋಟೋ ಸ್ಟುಡಿಯೋ ಹತ್ರ ಹೋದ್ವಿ. ದಕ್ಷಿತ್ತು ಚೆನ್ನಾಗಿ ತೆಗೆಸ್ಕೊಂಡ್ರು ಫೋಟೋನ. ನಾವು ಹೇಗೆ ಹೇಳ್ತೀವಿ ಹಾಗೆ ಕುತ್ಕೊಂಡು ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ವಾ ತೆಗೆಸ್ಕೊಂಡ್ರು. ಆದರೆ ಧನ್ವಿತೆ ಜಾಸ್ತಿ ಹಠ ಮಾಡಿಬಿಟ್ರು. ಅಪ್ಪ ಬೇಕು ಅಂದ್ಬಿಟ್ಟು. ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಫೋಟೋ ತೆಗ್ದಿರೋರಿಗೆ ಕನ್ಫ್ಯೂಸು. ಸೇಮ್ ಧನ್ವಿತ್ ಫೋಟೋನ 2 ಪ್ರಿಂಟ್ ತೆಗೆದು ಕೊಟ್ಬಿಟ್ಟು ಫೋಟೋನ ಕಟ್ ಮಾಡಿ ಕೊಟ್ಬಿಟ್ಟು ನನ್ನ ಜೊತೆನೇ ವಾದ ಮಾಡ್ತಾಯಿದ್ರು. ಇಲ್ಲ ಮೇಡಮ್, ಇಬ್ಬರದು ಬೇರೆ ತೆಗ್ದಿದ್ದೀನಿ ಅಂದ್ಬಿಟ್ಟು. ಬಟ್ ನನಗೆ ಗೊತ್ತಾಗುತ್ತಲ್ವ ನನ್ನ ಮಕ್ಳದ್ದು ಫೋಟೋ ಇವ್ರು ಧನ್ವಿತ್ತು ಇವ್ರು ದಕ್ಷಿತ್ತು ಅಂದ್ಬಿಟ್ಟು. ಬೇರೆಯವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ನಮಗೆ ಗೊತ್ತಿರುತ್ತೆ, ನಾವು ಹೇಳ್ತೀವಿ ಇವರಿದೆ ಧನ್ವಿತ್ತು ಇವರಿದೆ ದಕ್ಷಿತ್ತು ಅಂದ್ಬಿಟ್ಟು. ಧನ್ವಿತ್ ನೋಡಿ ತುಂಬ ಸತಾಯಿಸ್ತಾ ಇದ್ದಾನೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ. ಹೇಗೋ ಮಾಡಿ ಕೂರಿಸಿ ಒಂದು ಫೋಟೋ ತೆಗೆಸಿದ್ದಾಯಿತು. ಫಸ್ಟು ಸ್ಟುಡಿಯೋಗೆ ಕರ್ಕೊಂಡೋಗ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಮಕ್ಕಳದ್ದು ತೆಗ್ಸಿದ್ದು. ಅದಾದಮೇಲೆ ಎಡಿಟ್ ಮಾಡಬೇಕಿದ್ರೆ ನಾನು ಹೇಳಿದ್ದೀನಿ ಧನ್ವಿತ್ ಬೇರೆ ದಕ್ಷಿತ್ ಬೇರೆ, ನಾನು ಇವರೇ ಅಂದ್ಬಿಟ್ಟು ತೋರಿಸಿದ್ರು ಅವ್ರು ಒಂದೇ ಕಾಪಿ ತೆಗೆದ್ಬಿಟ್ಟು ಸ್ವಲ್ಪ ವಾದ ಮಾಡಿದ್ರು. ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮು ಇಲ್ಲ ನಡಿ ಅಂದರು ನಮ್ಮನೆಯವರು. ಸರಿ ಆಯಿತು ಅಂದ್ಬಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಜೆರಾಕ್ಸ್ ಎಲ್ಲ ತೊಗೋಬೇಕಿತ್ತು. ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ಬೇಕಿತ್ತು. ಎಲ್ಲ ಜೆರಾಕ್ಸ್ ಎಲ್ಲ ತೊಗೊಂಡು ಮತ್ತೆ ನಾವು ಸ್ಕೂಲ್ ಹತ್ರ ಹೋಗ್ತಿದ್ದೀವಿ. ನಮ್ಮನೆಯವ್ರಿಗೂ ಕೂಡ ಟೈಮ್ ಆಗ್ತಾಯಿತ್ತು. ಮತ್ತು ಅವ್ರು ಮಧ್ಯಾಹ್ನ ಹಾಫ್ ಡೇ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರಬೇಕಿತ್ತು. ಯಾಕೆ ಅಂದರೆ ನಾವು ಮುಂದಿನ ಲಾಗಲ್ಲಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ಬಿಟ್ಟು. ಸ್ಕೂಲ್ ಹತ್ರ ಬರ್ತಿದ್ದಂಗೆ ಮಕ್ಳಿಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು, ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಸ್ಕೂಲ್ ಅಡ್ಮಿಷನ್ ಇದೆ ಮಕ್ಕಳ ಇವತ್ತು, ನೀವು ಸ್ಕೂಲ್ಗೆ ಹೋಗಬೇಕು ಅಂದರೆ ಹ್ಞೂ ಹೋಗ್ತೀನಿ ಅಂತಾರೆ. ಅದಾದಮೇಲೆ ಒಳಗಡೆ ಮಕ್ಕಳನ್ನೆಲ್ಲ ತೋರಿಸ್ತಿದ್ರೆ ಅವರು ಹೋಗ್ತಾನೆ ಇರಲಿಲ್ಲ. ಅಲ್ಲಿ ಔಟ್ಸೈಡು ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡೋರು. ಏನೋ ಒಂಥರ ನನಗೆ ಲೈಫಲ್ಲಿ, ನಮಗೆ ಅಂತಲ್ಲ ಎಲ್ರಿಗೂ ಪೇರೆಂಟ್ಸ್ಗಳಿಗೆ, ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮು ಅವ್ರು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಖುಷಿನೂ ಇರುತ್ತೆ, ಒಂದು ಕಡೆ ಬೇಜಾರು ಇರುತ್ತೆ. ಆಟ ಆಡ್ಕೊಂಡು ತೀಟೆ ಮಾಡ್ಕೊಂಡು ಮನೆ ಹತ್ರ ಹೇಗೋ ನೋಡ್ಕೊಂಡು ಬಿಡ್ತೀವಿ. ಬಟ್ ಸ್ಕೂಲಲ್ಲಿ ಹೋದಾಗ ಹೇಗಿರುತ್ತೆ ಅಂತ ಭಯ ಇರುತ್ತೆ. ನರ್ಸರಿಗೆ ಹಾಕ್ಕೊಳ್ಳಿಲ್ಲ ನಮ್ಮ ಮಕ್ಕಳನ್ನ. ಇನ್ನು 15 days ಇದೆ ಅಷ್ಟೇ. August 16th ಇವ್ರದ್ದು ಬರ್ತಡೇ ಇರೋದು. ಬಟ್
ಜುಲೈ ಲಾಸ್ಟ್ ಅಂತ ಹೇಳಿದ್ರು. ಜುಲೈ 31ಗೆ ಲಾಸ್ಟು, 60 ಡೇಸ್ ಅಷ್ಟೇ ಎಕ್ಸ್ಕ್ಯೂಸ್ ಕೊಟ್ಟಿರೋದು ಅಂತ. ಹೋಗಲಿ ಬಿಡಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಪ್ಲೇ ಗ್ರೂಪ್ಗೆ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡ್ಬಂದು ಮನೆ ಹತ್ರ ಬಂದು ಬಿಟ್ಬಿಟ್ಟು ನಮ್ಮ ಮನೆಯವರು ಆಫೀಸ್ಗೆ ಹೋದರು. ನಾನಿವಾಗ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಹೊರಡಲಿಕ್ಕೆ. ನಾವು ಆಲ್ಮೋಸ್ಟ್ ಟ್ರಿಪ್ ಹೋಗಿ 4 ಇಯರ್ಸ್ ಆಯಿತು ಲಿಟಲಿ. ನಮ್ಮ ಮಕ್ಕಳಾಗೋಕ್ಕೂ ಮುಂಚೆ ಹೋಗಿದ್ದು, ಅದಾದಮೇಲೆ ನಮಗೆ ಟೈಮೇ ಸಿಕ್ಕಿಲ್ಲ. ಸುಮ್ಮನೆ ಹೀಗೆ ಹತ್ರ ನಿಯರ್ ಬೈ ಏನಾದರೂ ಟೆಂಪಲ್ಗಳಿದ್ರೆ ಹೋಗ್ತಾಯಿದ್ವಿ. ಅದು ಬಿಟ್ಟರೆ ಇನ್ನೆಲ್ಲೂ ಹೋಗಿರಲಿಲ್ಲ. ಸರಿ ಆಯಿತು, ಫೈನಲಿ ಒಂದಿನ ಬಂತು. ಎಷ್ಟೊಂದು ಸಲ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗೋದು, ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗೋದು. ಈ ಸಲ ಫೈನಲಿ ಹೋಗಲೇಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೂ ಹೋಗ್ತೀವಲ್ವ, ಹಾಗೆ ಸ್ವಲ್ಪ ಪಂಚೆ, ಶಲ್ಯ, ಸ್ಯಾರಿ ಎಲ್ಲ ಇಟ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ಚಳಿ ಆದರೆ ಏನಾದರೂ ಅಂದ್ಬಿಟ್ಟು ಅವ್ರದ್ದು ಬೆಡ್ಶೀಟ್ ಎಲ್ಲ ತೆಗೆದಿಟ್ಟಿದ್ದೆ ಸ್ಮಾಲ್ದು. ಅವರೇ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿಟ್ಟ ನನ್ನ ಮಗ ಅಂದ್ಬಿಟ್ಟು. ಇವಾಗ ಅವ್ರ ಅಪ್ಪನ ಪ್ಯಾಂಟ್ ತೊಗೊಂಡು ಮಡ್ಚಕ್ಕೆ ಗೊತ್ತಾಗ್ತಾ ಇಲ್ಲ ಇಟ್ಕೊಳ್ಳಿಕ್ಕೆ, ಆದ್ರೂ ಸಾಹಸ ಮಾಡೋಕ್ಕೆ ಹೋಗ್ತಾರೆ. ನಂದು ಇಡು ಅಮ್ಮ ಪ್ಯಾಂಟು, ನಂದು ಶರ್ಟ್ ಇಡು ಅಮ್ಮ, ಚಡ್ಡಿ ಇಡು ಅಮ್ಮ ಅಂತ ಪ್ರತಿಯೊಂದು ಗೊತ್ತು ಫ್ರೆಂಡ್ಸ್. ಅಷ್ಟು ಕ್ಲಿಯರಾಗಿ ಎಲ್ಲ ನನಗೆ ಅವರು ಉಲ್ಟಾ ಹೇಳ್ತಿರ್ತಾರೆ. ಅವರೊಂದು ಬೆಡ್ಶೀಟ್, ಇವರೊಂದು ಬೆಡ್ಶೀಟ್ ಮಡ್ಚಿಡೋದು, ಮತ್ತೆ ಕಿತ್ತಾಕೋದು, ಮತ್ತೆ ಮಡ್ಚಿಡೋದು, ಕಿತ್ತಾಕೋದು. ಇವಾಗ ಫೈನಲಿ ಬಂದುಬಿಟ್ಟು ನಾನು ವಿಡಿಯೋ ಶೂಟ್ ಮಾಡಲಿಕ್ಕೆ ಇಟ್ಟಿದ್ನಲ್ಲ, ಅದನ್ನ ಏನಾದರೂ ಮಾಡಿ ಕಿತಾಪತಿ ಮಾಡಬೇಕು. ಅಷ್ಟರಲ್ಲಿ ನಾನು ಸ್ವಲ್ಪ ಗದ್ರಿದ್ರೆ ಬಂದು ಮತ್ತೆ ಸೈಡ್ ಕೂತ್ಕೊಂಡ್ಬಿಡೋರು. ಏನೇನು ಬೇಕು ಮಕ್ಕಳದು ನಮ್ಮದು ಎಲ್ಲನೂ ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಏನೇನು ಬೇಕು ಒಂದು ಬ್ಯಾಗಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಏನು ಒಂದು ಮರ್ತೋದ್ರೂ ಸ್ವಲ್ಪ ಕಷ್ಟ. ಹೊಸ ಜಾಗಕ್ಕೆ ಹೋದಾಗ ನಮಗೇನು ಬೇಕು ಬೇಡ ನಾವೆಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋದರೆ ಈಸಿ ಅನಿಸುತ್ತೆ. ಇಲ್ಲ ಅಂದರೆ ಮಕ್ಳದಂತೂ ಎಕ್ಸ್ಪೆಷಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಮಕ್ಳಿಗೆ ಏನೇನು ಬೇಕು ನೋಡಿ, ಒಂದು ಖರ್ಚಿಪ್ಪಿಲ್ಲ ಅಂದ್ರೂ ಕಷ್ಟ. ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡಿ ಒಂದು ಕಡೆ ನೆನಪಾದಂಗೆ ಸೋಫಾ ಮೇಲೆ ಎತ್ತಿಡ್ತಾ ಇದೆ ಬೆಳಗ್ಗೆಯಿಂದನೇ. ಅದಾದಮೇಲೆ ಸ್ಕೂಲ್ ಅಡ್ಮಿಷನ್ ಮುಗಿಸ್ಕೊ ಬಂದುಬಿಟ್ಟು ಮತ್ತು ನಾನು ರೆಡಿಯಾಗಿ ಇವಾಗ ಫೈನಲಿ ನಮ್ಮ ಮನೆಯವ್ರು ಬರೋದಿನ್ನು 2 hour ಅನ್ನಂಗೆ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿಡ್ತಾ ಇದೆ. ಅದಕ್ಕೂ ಮುಂಚೆ ಮಕ್ಕಳಿಗೆ ತಿನ್ನಿಸಿ ಕರ್ಕೊಬಂದ್ಬಿಟ್ಟು ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸಿ ಏನೇನು ಕೆಲಸ ಪೆಂಡಿಂಗ್ ಇತ್ತಲ್ಲ ಅದನ್ನೆಲ್ಲ ಮುಗಿಸಿ ಪ್ಯಾಕ್ ಮಾಡೋಕ್ಕೆ ಕೂತ್ಕೊಂಡೆ. ಅದು ಸ್ವಲ್ಪನೇ ಟೈಮ್ ಹಿಡಿಯಿತು ನನಗೆ. ಇವ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ತೀಟ್ಲೆ ಮಾಡ್ತಿರ್ತಾರೆ, ಏನಾದರೂ ಕಿತ್ತಾಕ್ಬಿಡ್ತಾರೆ, ಅದನ್ನೆಲ್ಲ ರೀಪ್ಲೇಸ್ ಮಾಡಿ ಮತ್ತು ಅಲ್ಲಲ್ಲೇ ಅದನ್ನೆಲ್ಲ ಜೋಡಿಸ್ಕೊಂಡು ಏನಾದರೂ ಕೆಲಸ ಕೊಡ್ತಾರೆ ಗೈಸ್. ನನಗೆ ನೋಡ್ತಿರ್ಬೋದು ಎಷ್ಟು ತರಲೆ ಮಾಡ್ತಾಯಿದ್ದಾರೆ. ಧನ್ವಿತ್ತು ಬಂದುಬಿಟ್ಟು ಕ್ಯಾಮ್ರಾ ಮುಂದೆ ಅಂದ್ಬಿಟ್ಟು ಎಷ್ಟು ಗದ್ರಿದ್ರೂ ಭಯನೇ ಇಲ್ಲ ಮಕ್ಕಳಿಗೆ. ಸಾರಿ ಅಮ್ಮ ಅಂದ್ಬಿಡೋದು, ಮತ್ತೆ ಅದೇ ಕೆಲಸ ಮಾಡೋದು. ಏನಾದರೂ ಹೊಡಿಲಿಕ್ಕೆ ಹೋದರೆ ನಾವು ಸಾರಿ ಅಮ್ಮ ಅಂದ್ಬಿಡೋದು, ಮತ್ತೆ ಅದೇ ಕೆಲಸ ಮಾಡೋದು. ಏನಾದರೂ ಮಾಡ್ಕೊಳ್ಳಿ ಬಿಟ್ಬಿಟ್ಟು ಫಸ್ಟು ಟೈಮ್ ಆಗುತ್ತೆ ಅಂದ್ಬಿಟ್ಟು ಪಟ ಅಂತ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಮಕ್ಕಳದು ನೋಡಿ ಅವ್ರದ್ದೇ ಒಂದು ಬ್ಯಾಗ್ ಸಪ್ರೇಟ್ ಆಗಿಬಿಡುತ್ತೆ, ನಮ್ಮದೇ ಒಂದು ಬ್ಯಾಗ್ ಬೇಕಿವಾಗ, ಆ ಥರ ಆಗಿಬಿಟ್ಟಿದೆ. ದಿವಾನ್ ಕಾಟ್ ಮೇಲೆ ಇಟ್ಟಿರೋದೆಲ್ಲ ಬೆಡ್ಶೀಟು ಮತ್ತು ಪಿಲ್ಲೋಸು ಸ್ವಲ್ಪ ನಮ್ಮ ಅಕ್ಕ ತೆಗೆದಿಟ್ಟಿದ್ರು, ಅವ್ರಿಗೆ ಕೊಟ್ಬಿಡ್ಬೇಕು ತೊಗೊಂಡೋದಾಗ ಅಂದ್ಬಿಟ್ಟು. ಟ್ರೈನಲ್ಲಿ ಬಸ್ಸಲ್ಲೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ, ನಾವು ಬಂದಾಗ ತರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಕಾರ್ ಹೋಗ್ತಿದೆಯಲ್ಲ ಹಾಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ನಾನು ಕತ್ರಗುಪ್ಪೆಯಿಂದ ತಂದುಬಿಟ್ಟು. ಇನ್ನು ಬಟ್ಟೆ ಎಲ್ಲ ಒಗ್ದು ಒಣಗಾಕಿ ಅದನ್ನೆಲ್ಲ ಎತ್ಬಿಟ್ಟು ಹಾಗೆ ಫೋಲ್ಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ಅದನ್ನು ಒಂದು ಡಬ್ಬಿಗೆ ಹಾಕಿಬಿಟ್ಟು ಹಾಗೆ ಅಲ್ಲೇ ಇಟ್ಟಿದ್ದೆ. ಅದಕ್ಕೆ ಅಲ್ಲಿದೆ ಅಷ್ಟೇ ಅದು. ಫೈನಲಿ ಎಲ್ಲನ ಜೋಡಿಸ್ಕೊಂಡು ಮತ್ತು ಏನೇನು ಬೇಕು ಎಲ್ಲ 2 ಬ್ಯಾಗಲ್ಲಿ ಇಟ್ಕೊಂಡೆ. ಇನ್ನೊಂದು ಚಿಕ್ಕ ಬ್ಯಾಗ್ ತೊಗೊಂಡು ನನಗೇನೇನು ಬೇಕು ನೀಡ್ಸು ಅದನ್ನೆಲ್ಲ ಇಟ್ಕೊಂಡು ನನ್ನ ಮಗ ಕೊಡ್ತಾಯಿದ್ದಾರೆ ತಗೋಮ್ಮ ಇಡಿ ಅಂದ್ಬಿಟ್ಟು ಎಲ್ಲನೂ ಇಟ್ಕೊಂಡು ಮಕ್ಕಳು ಟೋಪಿ ಸ್ವೆಟರ್ಸು ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡು ಏನು ಮರೆತರು ಫೋನು ಚಾರ್ಜರು ಮರಿಬಾರ್ದು ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡು ಮಕ್ಳಿಗೂ ಕೂಡ ಸ್ವಲ್ಪ ತಿನ್ನಿಸಿ ಕುಡಿಸಿ ಎಲ್ಲ ಮಾಡಿ ಅವ್ರಿಗೆ ನೈಸ್ ಮಾಡ್ಕೊಂಡು ಇಲ್ಲಿಂದನೇ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಸೈಲೆಂಟಾಗಿರಬೇಕು, ತೀಟ್ಲೆ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾನೆ ಇದ್ದರೆ ಆಯಿತು ಅಮ್ಮ ಅನ್ನೋದು ಮತ್ತೆ ಮಾಡಿದ್ದೇ ಮಾಡೋದು. ಬಟ್ ಇನ್ನು ಏನು ಗೊತ್ತಾಗಲ್ವಲ್ಲ ಅವರಿಗೆ, ಸ್ವಲ್ಪ ಅವ್ರೂ ಎಂಜಾಯ್ ಮಾಡಲಿ. ಚಿಕ್ಕ ವಯಸ್ಸು ನಮಗೆಲ್ಲ ಈ ಥರ ಇರಲಿಲ್ಲ ಆವಾಗ. ಎಷ್ಟಾಗುತ್ತೆ ಅಷ್ಟು ಅವ್ರು ದೊಡ್ಡವರಾದಮೇಲೆ ಇವಾಗ ಈ ಲಾಗ್ಸ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೇಗೆ ನೋಡ್ಕೊತಾ ಇದ್ರು, ನಾವು ಹೆಂಗಿದ್ವಿ ಅಂತ. ಅದೊಂದು ಮೆಮೊರೇಬಲ್ ಇರುತ್ತೆ. ಇದರಲ್ಲಿ ಲಾಗ್ ಮಾಡೋದ್ರಿಂದ ಲೈಫ್ ಲಾಂಗ್ ಇರುತ್ತಲ್ಲ,
ಅದೊಂದು ಖುಷಿ ವಿಚಾರ. ನಮ್ಮ ಮನೆಯವರು ಕೂಡ ಬಂದರು, ಬಾಪ ಗಾಡೀಲಿ ಕರ್ಕೊಂಡು ಹೋಗು ಅಂದ್ಬಿಟ್ಟು ಅವ್ರಿಗೆ ಹಿಂಸೆ ಕೊಡ್ತಾಯಿದ್ರು. ಬೇಡ ಮಗನೇ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಅವ್ರಿಗೂ ನೈಸ್ ಮಾಡಿಬಿಟ್ಟು ಇವಾಗೆಲ್ಲ ಏನೇನು ಎತ್ತಿಟ್ಟಿದೆ ಅಲ್ಲ ತೊಗೊಂಡೋಗ್ಲಿಕ್ಕೆ ಅದನ್ನೆಲ್ಲ ಡಿಕ್ಕಿಲಿ ಎಲ್ಲನೂ ಫಿಲ್ ಮಾಡ್ತಾಯಿದ್ದಾರೆ. ನಾನು ಒಂದೊಂದೇ ಬ್ಯಾಗು ಬೆಡ್ಶೀಟು ಎಲ್ಲ ತಂದು ಕೊಡ್ತಾಯಿದ್ದೆ. ನಮ್ಮ ಮನೆಯವ್ರು ಜೋಡಿಸ್ಕೊತಾಯಿದ್ರು. ಅದರಲ್ಲೂ ಮಕ್ಳು ಇಟ್ಕೊಂಡು ಇದನ್ನೆಲ್ಲ ಸಾಹಸ ಮಾಡೋದಿದೆಯಲ್ಲ, ಅವ್ರನ್ನ ಒಂದು ಕಡೆ ನಿಲ್ಲಿಸ್ಬೇಕು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಬೇಕು. ಇಬ್ಬರೂ ತುಂಬ ನಮಗೆ ಒಂಥರ ಚಾಲೆಂಜಿಂಗ್ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ಕೂಡ ಬ್ಯಾಗೆಲ್ಲ ಇಟ್ಬಿಟ್ಟು ಫೈನಲಿ ಲ್ಯಾಪ್ಟಾಪ್ ಬ್ಯಾಗು ಕೂಡ ತೊಗೊಂಡಿದ್ದಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಕೆಲಸ ಏನು ಇರಲ್ಲ ಅಷ್ಟು ಔಟ್ಸೈಡ್ ಹೋದಾಗ, ಬಟ್ ಎಮರ್ಜೆನ್ಸಿಗೆ ಇಟ್ಕೊಂಡ್ರು ಅನಿಸುತ್ತೆ. ಡಿಕ್ಕಿ ಫುಲ್ ಆಯಿತು. ಒಂದು ಬೆಡ್ಶೀಟ್ ಮಾತ್ರ ಮೇಲ್ಗಡೆ ಇಡ್ತಾಯಿದ್ರು. ಬೇಡ ಇಲ್ಲೇ ಇಡಿ, ಒಂದು ಸಾಕು ಮಕ್ಳಿಗೆ ಅಂದ್ಬಿಟ್ಟು. ಇನ್ನೊಂದೇನಪ್ಪ ಅಂದರೆ ಮಕ್ಕಳಿಗೆ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರು ಮಾಡಿ ಕಾರ್ ಬೆಡ್ ತರಿಸಿದೆ. ಅದನ್ನು ಫಿಕ್ಸ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಎಲ್ಪ್ ಆಯಿತು ನನಗೆ. ಮಕ್ಳು ಯಾರಾದರೂ ಇದ್ದರೆ ಅದು ಯೂಸ್ ಆಗುತ್ತೆ. ಮಕ್ಳಿಗೆ ಬರಬೇಕಾದ್ರೆ ಹಂಗೆ ಸ್ವಲ್ಪ ಕುರುಕ್ಲು ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಚಿಪ್ಸು ಮಿಕ್ಸರು ಈ ಥರ ತೊಗೊತಾ ಇದ್ದೆ. ನನ್ನ ಮಕ್ಕಳು ಸುಮ್ಮನೆ ಕೂತಿದ್ದಾರೆ ಇವಾಗ ಹಿಂದೆ ಹೋಗ್ಬಿಟ್ಟು. ಲಾಲಿಪಾಪ್ ಬೇಕು ಅಮ್ಮ, ಹಿಂದೆ ಕೂತ್ಕೊತೀನಿ ಅಂದರು. ಎಲ್ಲದಕ್ಕೂ ಡಿಮ್ಯಾಂಡ್ ಮಾಡ್ತಾರೆ ನೋಡಿ ಇವಾಗ ಮಕ್ಕಳು. ಎಷ್ಟು ಹಠ ಮಾಡ್ತಾರೆ ಅಂದರೆ ಅವ್ರು ಕೇಳಿದ್ದು ಕೊಡ್ಸೋವರೆಗೂ ಬಿಡೋದಿಲ್ಲ. ಟ್ರಿಪ್ ಹೋಗ್ತಿರೋದೇನೋ ನಿಜ, ಬಟ್ ಎಲ್ಲಿಗೆ ಅಂತ ಹೇಳಲಿಲ್ಲ ಅಲ್ವಾ. ನಾವು ಹೊರಟಿದ್ದು ಮಂಗಳೂರಿಗೆ. 3 ಡೇಸ್ ರಜಾ ಹಾಕಿದ್ರು ಹಸ್ಬೆಂಡು. 3 ಡೇಸ್ ಆಚೆ ಹೋಗಿ ಬರೋಣ ಎಲ್ಲಾದರೂ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಆಗ್ತಾನೇ ಇರಲಿಲ್ಲ. ಫೈನಲಿ ಇವಾಗ ಹೊರಟಿರೋದು ಮಂಗಳೂರು ಕಡೆಗೆ. ಹಾಸನ ರೀಚ್ ಆದ್ವಿ. ಇವಾಗ ಹಾಸನ ಆದಮೇಲೆ ಸಕಲೇಶ್ಪುರದಲ್ಲಿ ಊಟಕ್ಕೆ ನಿಲ್ಲಿಸೋಣ ಅಂತ ನಮ್ಮ ಮನೆಯವರು ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು 8:30 ಆಗಿತ್ತು. ಮಕ್ಳಿಗೆ ಏನಾದ್ರು ತಿನ್ನಿಸೋಣ, ನಮಗೂ ಕೂಡ ಹೊಟ್ಟೆ ಹಸಿತಾಯಿತು. ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಬೆಳಗ್ಗೆಯಿಂದ. ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಯಿತು. ನಮ್ಮ ಮನೆಯವರು ಕೂಡ 3 o'clock ಬರ್ತೀನಿ ಅಂದ್ಬಿಟ್ಟು 4:30ಗೆ ಬಂದರು. ಅದಕ್ಕೆ 5:15 ಆಯಿತು ನಾವು ಹೊರಟಿದ್ದು. ಫೈನಲಿ ಸಕಲೇಶ್ಪುರದಲ್ಲಿ ಊಟ ಮಾಡ್ತಾಯಿದ್ದೀವಿ. ನಾನು ರೊಟ್ಟಿ ಮಿಲ್ಸ್ ತೊಗೊಂಡಿದ್ದೆ, ನಮ್ಮ ಮನೆಯವರು ಪರೋಟ ಮಿಲ್ಸ್ ತೊಗೊಂಡಿದ್ರು. ಮಕ್ಕಳು ಕೂಡ ಏನು ತಿನ್ನಲಿಲ್ಲ. ನಾವು ಅವ್ರಿಗೆ ತಿನ್ಸೋಕ್ಕೇನೆ ಪ್ರಯತ್ನ ಪಟ್ಟರು, ಊಟ ಮಾಡಲಿಲ್ಲ. ಅಂದರೆ ಅದು ಇದು ತಿಂದಿದ್ರು ಸ್ವಲ್ಪ. ಅದಕ್ಕೋಸ್ಕರ ನಾನು ಫೋರ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ನೋಡೋಣ ಮನೆಗೆ ಹೋದ್ಮೇಲೆ ಹಾಲೇನಾದರೂ ಕುಡಿಸ್ಬಿಟ್ಟು ಮಲಗಿಸೋಣ ಅಂದ್ಬಿಟ್ಟು. ಊಟ ಎಲ್ಲ ಮುಗಿಸಿ ನಾವು ಸಕಲೇಶ್ಪುರದಲ್ಲಿ ಮಂಗಳೂರು ರೀಚ್ ಆಗೋ ಅಷ್ಟರಲ್ಲಿ 12 o'clock ಆಗಿತ್ತು. ಬಂದು ಮಲ್ಕೊಂಬಿಟ್ವಿ, ತುಂಬ ಟಯರ್ಡ್ ಆಗಿತ್ತಲ್ಲ. ಮತ್ತು ಬೆಳಗ್ಗೆ ಎದ್ದು ಬೇಗನೆ ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಶಿಲ್ಪ ತಿಂಡಿ ಮಾಡ್ತಾಯಿದ್ದಾಳೆ, ಪಲಾವು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಔಟ್ ಸೈಡು. ಎಲ್ಲರ ಮನೆ ಹತ್ರ ಬಾವಿ ಇದೆ ನೋಡಿ, ಇದೊಂದು ಇಷ್ಟ ಆಯಿತು ನನಗೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಲಾಗು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.